ಸರ್ಕಾರಿ ಆಸ್ಪತ್ರೆಗೆ ನಾಗಲಕ್ಷ್ಮಿ ಚೌಧರಿ ದಿಢೀರ್ ಭೇಟಿ. ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕುಣಿಗಲ್ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ಪೊಲೀಸ್ ಠಾಣೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪೊಲೀಸರು ಜನಸ್ನೇಹಿ ಕೆಲಸ ಮಾಡಬೇಕು, ಏನು ತಿಳಿಯದ ಮುಗ್ಧರಿಗೆ ನೀವೇ ಮಾರ್ಗದರ್ಶಕರಾಗಬೇಕು, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತಾಗಬೇಕು. ಅದನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕಾರ FIR ಮಾಡದೆ ಹೋದರೆ ಜನಸಾಮಾನ್ಯರ ಗತಿಯೇನ್ರಿ ಎಂದು ಪೊಲೀಸ್ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದ್ದಾರೆ ಅಧ್ಯಕ್ಷರು. ನೀವು ಈ ತರ ಮಾಡೋದ್ರಿಂದನೇ ಅವ್ರು ಆ ತರ ಮಾಡೋದು ಅಲ್ಲಪ್ಪ. ತಲೆ ಒಡೆದೋಗಿದೆ, ಸತ್ತೇ ಹೋದ್ಲು ಅನ್ಕೊಳ್ಳಿ, ಅವಾಗ ನೀವು ಅಟೆಂಡ್ ಮಾಡಿದೀರಾ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ನಿಮ್ ಚಾರ್ಜ್ ಶೀಟ್ ಅಲ್ಲಿ ಕರೆಕ್ಟ್ ಸೆಕ್ಷನ್ಸ್ ಹಾಕಲ್ಲ. ಯಾಕೆ ಹಾಕ್ಬೇಕು? ಆ ಹೆಣ್ಮಕ್ಳಿಗೆ ಏನ್ ಗೊತ್ತಾಗುತ್ತೆ? ಅವಳಿಗೆ ನೀವು ಹೇಳಬೇಕು, ನೀನು ಹಿಂಗೆ ಕಂಪ್ಲೇಂಟ್ ಕೊಡ್ತಾಯಿ, ನೀನು ತಲೆ ಹೊಡೆದಾಕಿದ್ದಾನೆ, ನೀವು ಡಾಕ್ಟರ್ಗಳು ಫ್ಯೂಚರ್ಸ್ ಹಾಕಿದ್ದಾರೆ ಅಂತ. ಇನ್ನೊಂದು ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಸತ್ತೇ ಹೋಗಿರೋಳು, ಅವಾಗ ಏನು ಮಾಡ್ತಿದ್ರಿ ನೀವು? ಬರ್ಸ್ಕೋಬಾರ್ದು ನೋಡಿ. ಇವಾಗ ನನಗೆ ಗೊತ್ತಿಲ್ಲಪ್ಪ, ನಾನೊಂದು ಸಾಮಾನ್ಯ ಹೆಣ್ಮಗಳು ನಿಮ್ಮ ಹತ್ರ ಬರ್ತೀನಿ, ನಾನು ಯಾವ ಥರ ಕಂಪ್ಲೇಂಟ್ ಕೊಡಬೇಕು ಅಂತ ನನಗೆ ಗೊತ್ತಿರಲ್ಲ. ನೀವು ಸಹಾಯ ಮಾಡಬೇಕಾ ಬೇಡವಾ? ಮತ್ತೆ ಯಾಕೆ ಮಾಡಲಿಲ್ಲ? ಕಲ್ಲಲ್ಲಿ ಹೊಡೆದ್ರೆ ಅಟೆಂಪ್ಟ್ ಮರ್ಡರ್ ಅಲ್ಲ, ಕಲ್ಲಲ್ಲಿ ತಲೆಗೆ ಹೊಡೆದ್ರೆ ಅಟೆಂಪ್ಟ್ ಮರ್ಡರ್ ಅಲ್ಲ. ಯಾಕೆ ಹಾಕ್ಲಿಲ್ಲ ನೀವು? ಯಾಕೆ ಹಾಕ್ಲಿಲ್ಲ? ಮತ್ತೆ ಅದೇ ಹೇಳ್ಬೇಡಿ ನೀವು. ನೋಡಿ, ಕಾಕಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ ರೀ. ಲೋಕಲ್ ಸ್ಟೇಷನ್ಗೆ ಬಂದ್ರೆ ಆ ತಾಯಿ ನನಗೆ ಬಂದು ಕಂಪ್ಲೇಂಟ್ ಮಾಡಬಾರ್ದು. ನಮ್ಮ ಪೊಲೀಸ್ ಅವರು ನನಗೆ ನೋಡ್ಕೊಂಡ್ರು ಮೇಡಮ್ ಅಂತ ಹೇಳ್ಬೇಕು. ಅವರು ಪೊಲೀಸ್ ಅವ್ರು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಮೇಡಮ್ ಅಂತ ರಕ್ತ ಸುರಿಸ್ಕೊಂಡು ತಲೆ ಹೊಡೆದಾಕೊಂಡು ಆಸ್ಪತ್ರೆಗೆ ಬಂದಿರೋ ಹೆಣ್ಣು ಮಗಳು ಪೊಲೀಸ್ ಅವ್ರು ನಮಗೆ ಸ್ಪಂದಿಸಲಿಲ್ಲ ಅಂತ ಯಾಕೆ ಹೇಳ್ತಾರೆ? ಎಂಥ ದುರಂತ! I will talk to the SP. I will not tolerate this kind of attitude when a woman come. ಹೆಣ್ಣು ಮಗಳು ಬಂದಾಗ ನ್ಯಾಯ ಅನ್ಯಾಯದ ಪ್ರಶ್ನೆ ಬೇರೆ, ನೀವು ಅವ್ರಿಗೆ ಹೇಗೆ ಸ್ಪಂದಿಸ್ತೀರಾ ಅನ್ನೋದು ಮುಖ್ಯ ರೀ. ನೋಡಿ, ಅವ್ರು ಯಾರು ನೋಡಿ, ಆ ತಾಯಿಯನ್ನು ನೋಡ್ರಿ, ನಿಮ್ಗೆ ಹೆಂಗೆ ಮನಸ್ಸು ಬರುತ್ತೆ? ಒಳಗೆ ಹಾಕ್ಸಿದ್ದೀರಾ ಇಲ್ವಾ? ಅಂದ್ರೆ ಯಾವ ಎಂಪ್ಲಾಯಿ ಆದ್ರೆ ನಮ್ಗೆ ಅಲ್ರಿ? ಯಾವ ಎಂಪ್ಲಾಯಿ ಆದ್ರೆ ಸಾಯಿಸ್ಬಿಡೋದ? ಸಾಯಿಸ್ಬಿಡೋದ? ನೀವು ಆರಾಮಾಗಿ ಓಡಾಡ್ತಾನೆ, ನಾನು ಇನ್ನೊಂದ್ಸಲ ಇನ್ನೊಂದು ಬಡಿತಾನೆ ರೀ. ಸುಮ್ಮನೆ ಇರ್ರಿ. ಪೊಲೀಸ್ ಸ್ಟೇಷನ್ ಹೋಗ್ಬೇಕವ? ಇದೇ ಸ್ಟೇಷನ್ ನಮ್ಮ ಇವರಲ್ಲಿ ನಮ್ಮ ಮಹಿಳಾ ಮತ್ತು ಮುಂದೆ ಬನ್ನಿ ಸರ್. ಅಲ್ಲ, ಸಲ ತಲೆ ಹೊಡೆದ ಯಾರು ಬಂದು ಹಿಡಿಯೋಕ್ಕಾಗಿಲ್ಲ, ಗದ್ದಿ ಓಡಾಡ್ತಾ ಇದ್ದೀನಿ. ಆಯ್ತು ಬಿಡವ, ನೀನು ಸಾಯಿಸಿದ್ರೆ ತಗೊಂಡು ಹೋಗೋದೇ ನಮಗೆಲ್ಲ. SP ಅವ್ರ ಫೋನ್ ತಗೋ.
ತಾಯಿ ಟ್ರೀಟ್ಮೆಂಟ್ ಕರೆಕ್ಟ್ ಡಾಕ್ಟರ್ ಹೇಳಿ ಮಾಡಿದ್ದೀರಪ್ಪ. ಇನ್ನು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಅಲ್ಲಿನ ಅವ್ಯವಸ್ಥೆಯನ್ನ ನೋಡಿ ಕಿಡಿಕಾರಿದ್ದಾರೆ. ಹಾಸಿಗೆಯ ಮೇಲೆ ಯಾವುದೇ ಬೆಡ್ಶೀಟ್ಗಳು ಸರಿಯಾಗಿ ಹಾಕಿಲ್ಲದೆ ಕೊಳಕು ನಾರುತ್ತಿರುವ ಶೌಚಾಲಯವನ್ನು ನೋಡಿ ಕಿಡಿಕಾರಿದ್ದಾರೆ. ಅಲ್ಲಿದ್ದಂತಹ ಆಡಳಿತ ಅಧಿಕಾರಿಯ ವಿರುದ್ಧ ಸಿಟ್ಟಿಗೆದ್ದ ಚೌಧರಿ ಅವರು ಇದೇ ರೀತಿ ಮುಂದುವರೆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಯಾಕಲ್ಲ ಈಗ ಆಚೆ ಕಡೆ ಹೇಳಿದ್ರು ಹಾಸಿಗೆ ಮೇಲೆ ಬೆಡ್ಶೀಟ್ಗಳು ಇರಲ್ಲ, ಪಿಲ್ಲೋಸ್ ಹಾಕೋದಿಲ್ಲ. ಸೊ ನೋಡಿ ಅಲ್ಲೊಂದು ಹಾಕಿದ್ದೀರಾ, ಯಾವ ಕಾಲದ್ದು, ಅದಕ್ಕೆ ಎಲ್ಲ ಡಿಸ್ಪೋಸಿಬಲ್ ಹಾಕೊಂಡಿದ್ದೀರಾ. ಹಾಕೋದಿಲ್ವಾ? ಇಲ್ವಾ ಸ್ಟಾಕು? ಬಟ್ ಹಾಕಲ್ವಾ ನೀವು? ಆ ಥರ ಇಲ್ಲ ಮೇಡಮ್, ಆ್ಯಕ್ಚುಲಿ ಅದೊಂದು ದಿವಸ ಆ ಥರ ನಾನು ಎಲ್ಲೂ ನೋಡಿಲ್ಲ. ವಾಷಿಂಗ್ ಆಗ್ಬೇಕಾದ್ರೆ ಮಾತ್ರ ಮಾಡ್ತಾ ಇದ್ದೀವಿ. ಅಂದರೆ ನಿಮ್ಮ ಹತ್ರ ಸ್ಟಾಕ್ ಇಲ್ವಾ? ನಂಗೆ ಅರ್ಥ ಆಗೋಲ್ರಿ. ಬೆಡ್ಶೀಟ್ಗಳು ಇಲ್ಲ ನಿಮ್ಮ ಹತ್ರ, ನೀವೆಲ್ಲ ಡಿಸ್ಪೋಸಬಲ್ ಯೂಸ್ ಮಾಡ್ತೀರಾ. ವೆರಿ ಶಾಕಿಂಗ್. ಡಿಸ್ಪೋಸಬಲ್ ಯಾವಾಗ ಯೂಸ್ ಮಾಡ್ತಾರೆ? ಬೆಡ್ಶೀಟ್ ಮೇಲೆ ಏನಾದ್ರು ಇನ್ಫೆಕ್ಷನ್ ಅಥವಾ ಆಮೇಲೆ ನಿಮ್ಮ ಜನರಲ್ ಏನು ಅಲ್ಲಪ್ಪ ವಾಂತಿ ಬೇದಿ ಮಾಡ್ಕೊಳ್ಳೋರು ಅಂತ ಕಡೆ ನೀವು ಅದನ್ನು ಹಾಕ್ತೀರಾ, ನಾನು ನೋಡಿದ್ದೀನಿ. ಅದೆಲ್ಲ ಕಟ್ಕೊಂಡ್ಬಿಟ್ಟಿರಲ್ಲ. ಪೇಷಂಟ್ಗೆಲ್ಲ ಏನಾದ್ರು ಊಟ ಮಾಡೋದು ಕೈ ತೊಳಿಬೇಕು. ಆಸ್ಪತ್ರೆ ಅಂದ್ರೆ ಒಂದೋ ಎರಡೋ ಶೌಚಾಲಯ ಇಟ್ಟಿರ್ತೀರ ಅಲ್ಲ? ಇಲ್ಲಿಂದಾನೆ ರೋಗ ಎತ್ಕೊಂಡು ಹೋಗ್ಬಿಡ್ಬೋದಾ? ರೋಗಿಗಳು ಬರ್ತಾರೆ, ಇಲ್ಲಿಂದ ರೋಗ ಎತ್ಕೊಂಡು ಹೋಗ್ಬಿಡೋದಾ? ಎಲ್ಲದಕ್ಕೂ ರೀಸನ್ ಹೇಳ್ತಿರಲ್ರಿ. ಹೆಂಗೈತೆ ನೋಡ್ರಿ ಅಲ್ಲಿ ಸ್ವಲ್ಪ. ವಾಶ್ರೂಮಲ್ಲೆಲ್ಲ ನೀರು ಬರ್ತಾ ಇದೆ, ಬಿಟ್ಟು ತೋರಿಸಿ. ಇಬ್ರು ಒಂದು ಸ್ವಲ್ಪ ಹಿಂದಕ್ಕೆ ಬಂದರೆ ನಾವು ಒಂದು ಸ್ವಲ್ಪ ಫೋಟೋ ತೆಗಿತೀವಿ. ಇವೆಲ್ಲ ಏನಪ್ಪ? ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ. ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ, ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ. ಸ್ಥಳ ತೊಂಗನಹಳ್ಳಿ, ದೊಡ್ಡೇರಿ, ಗುಬ್ಬಿ ತಾಲೂಕು. ದೂರವಾಣಿ 9611157513 9663796263. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.